ಸರ್ವಜ್ಞನ ತ್ರಿಪದಿಗಳು. ಸರ್ವಜ್ಞ ಸರ್ವಜ್ಞ ಅಂದಿದ ತಕ್ಷಣ ನಮಗೆ ನೆನಪಾಗೋದು ತ್ರಿಪದಿಗಳನ್ನ ಬರೆದಿರ್ತಕ್ಕಂತಹ ಸರ್ವಜ್ಞ ಅವರು. ಬನ್ನಿ ಮೊದಲನೇ ಪ್ಯಾರ ನೋಡೋಣ. ಇದ್ದಲ್ಲಿ ಸಲುವ ಹೋಗಿದ್ದಲ್ಲಿಯೂ ಸಲುವ, ವಿದ್ಯೆಯ ಕಲಿತ ಬಡವ ತಾ ಗಿರಿಯ ಮೇಲಿದ್ದರೂ ಸಲುವ ಸರ್ವಜ್ಞ. ಅಂದರೆ ಇಲ್ಲಿ ಸರ್ವಜ್ಞವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದ್ದಲ್ಲಿಯೂ ಸಲುವ ಅಂದರೆ ಯಾರೊಬ್ಬ ವಿದ್ಯೆಯನ್ನು ಪಡೆದಿರ್ತಕ್ಕಂತಹ ಬಡವ ಅವನು ಎಲ್ಲಿರ್ತಾನಲ್ವ ಪ್ರೆಸೆಂಟು, ಆ ಜಾಗದಲ್ಲಿ ಅವನು ಇದ್ರೂ ಅವನು ಚೆನ್ನಾಗಿ ಕಂಫರ್ಟೇಬಲ್ ಆಗಿರ್ತಾನೆ, ಬದುಕೊಂತಾನೆ ಎಲ್ಲೋದ್ರೂ. ಆಮೇಲೆ ಹೋಗಿದ್ದಲ್ಲಿಯೂ ಸಲುವ ಅಂದರೆ ಅವನು ಇರೋ ಜಾಗದಲ್ಲೂ ಅವನು ಚೆನ್ನಾಗಿರ್ತಾನೆ, ಅವನು ಆ ಜಾಗದಿಂದ ಬೇರೆ ಕಡೆ ಹೋದ್ರೂ ಆ ವಿದ್ಯಾವಂತ ಬಡವ ಅವನು ಅಲ್ಲಿಯೂ ಚೆನ್ನಾಗಿರ್ತಾನೆ ಅನ್ನೋದನ್ನು ಹೇಳ್ತಾರೆ. ವಿದ್ಯೆಯ ಕಲಿತ ಬಡವ ತಾ ಗಿರಿಯ ಮೇಲಿದ್ದರೂ ಸಲುವ. ಏನು ವಿದ್ಯೆ ಕಲಿತಿರ್ತಾನಲ್ಲ ಆ ಬಡವ, ಅವನು ಗಿರಿ ಅಂದರೆ ಬೆಟ್ಟ, ಅವನು ಆ ದೊಡ್ಡ ಬೆಟ್ಟದ ಮೇಲೆ ಇದ್ದರೂ ಕೂಡ ಅಲ್ಲಿಂದ ಅವನು ಆರಾಮಾಗಿ ಕೆಳಗಡೆ ಬಂದುಬಿಡ್ತಾನೆ. ಯಾಕಂದರೆ ಅವನು ವಿದ್ಯೆಯನ್ನು ಹೊಂದಿರತಕ್ಕಂತಹ ಬಡವ. ಅವನು ಅಲ್ಲಿದ್ರೂ ಬದುಕ್ತಾನೆ, ಇಲ್ಲಿದ್ರೂ ಬದುಕ್ತಾನೆ, ಎಲ್ಲಿದ್ರೂ ಬದುಕ್ತಾನೆ ಅನ್ನೋದನ್ನು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅದಾದಮೇಲೆ ವನಕ್ಕೆ ಕೋಗಿಲೆ ಲೇಸು, ಮನೆಗೆ ಅರುಷ ಲೇಸು. ವನಕ್ಕೆ ಕೋಗಿಲೆ ಲೇಸು ಅಂದರೆ ವನ ಅಂದರೆ ಕಾಡು. ಕಾಡಿಗೆ ಕೋಗಿಲೆ ಅನ್ನೋದು ಇರಬೇಕಾಗುತ್ತೆ. ಯಾಕಂದರೆ ನೀವು ನೋಡ್ಬೋದು, ಕಾಡಿಗೆ ಹೋದಾಗಲ್ಲ ಆ ಕೋಗಿಲೆ ಧ್ವನಿ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂದರೆ ಅದಕ್ಕೇ ಕಾಡು ಅಂತ ಇದ್ದರೆ ಆ ಒಂದು ಕೋಗಿಲೆ ಇರಬೇಕು. ಆ ಕೋಗಿಲೆ ಧ್ವನಿಯಿಂದ ಆ ಕಾಡು ಫುಲ್ಲು ಕಾಡಾಗಿ ಕಾಣಿಸ್ಕೊಳ್ಳುತ್ತೆ. ಅದರಿಂದಾಗಿ ವನಕ್ಕೆ ಕೋಗಿಲೆ ಲೇಸು ಅಂದರೆ ಕಾಡಿಗೆ ಕೋಗಿಲೆ ಇದ್ದರೆ ಚಂದ. ಮನಕ್ಕೆ ಅರುಷ ಲೇಸು. ಮನಕ್ಕೆ ಅರುಷ ಲೇಸು ಅಂದರೆ ಮನಸ್ಸಿಗೆ ಸಂತೋಷ ಅನ್ನೋದಿದ್ದರೆ ಮಾತ್ರನೇ ಚಂದ. ಮನಸ್ಸು ಆವಾಗ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕನಕ ಉಳ್ಳವನ ಕೆಳೆ ಲೇಸು. ಏನು ಶ್ರೀಮಂತನಾಗಿರ್ತಾನಲ್ಲ ಅವನಿಗೆ ಸ್ನೇಹಿತನ ಇದ್ದರೆ ಅವನಿಗೆ ಚಂದ. ಶ್ರೀಮಂತರಿಗೆ ಸ್ನೇಹಿತರುಗಳು ಜಾಸ್ತಿ ಇರ್ತಾರೆ, ಅವರಿಗೆ ಸ್ನೇಹಿತರಿದ್ದರೆ ಚಂದ ಅನ್ನೋದನ್ನು ಹೇಳ್ತಾರೆ. ವಿದ್ಯೆಗೆ ವಿನಯ ಲೇಸೆಂದ ಸರ್ವಜ್ಞ. ವಿದ್ಯೆ ಅಂದಮೇಲೆ ಆ ಒಂದು ವಿದ್ಯೆಗೆ ವಿನಯ ಇರಬೇಕು, ನಮ್ರತೆ ಅಂದರೆ ವಿನಯ ಅಂದರೆ ನಮ್ರತೆ, ಆ ಒಂದು ನಮ್ರತೆ ಇದ್ದರೆ ವಿದ್ಯೆಗೆ ಲೇಸು ಅನ್ನೋದನ್ನು ಸಹ ಅವರು ನಮ್ಮ ಸರ್ವಜ್ಞವರು ಹೇಳ್ತಾ ಇದ್ದಾರೆ. ಮಾತಿನಿಂ ನಗೆನುಡಿಯ ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾಣಿಕವು ಸರ್ವಜ್ಞ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಮಾತಿನಿಂ ನಗೆ ನುಡಿಯು. ನಮ್ಮ ಒಂದು ಮಾತಿಂದ ಅವರ ಒಂದು ನಗೆ ನುಡಿ ಅಂದರೆ ಅವರ ಒಂದು ನುಡಿ ಅಂದರೆ ಅವರ ಒಂದು ಸಂತೋಷದ ನುಡಿ ಇರುತ್ತೆ. ಅಂದರೆ ನಾವು ಯಾವ ರೀತಿ ಮಾತಾಡ್ತೀವಿ ಆ ಒಂದು ಮಾತಿಂದ ಬೇರೆಯವರು ನಗ್ಬೋದು, ಅವರ ಒಂದು ವರ್ತನೆ ತುಂಬ ಚೆನ್ನಾಗಿರುತ್ತೆ. ಅದೇ ಮಾತಿನಿಂದ ಮಾತಿನಿಂ ಹಗೆ ಕೊಲೆಯ, ಅದೇ ಒಂದು ಮಾತು ಒಂದು ಕೊಲೆಗೆ ಕೂಡ ಕಾರಣ ಆಗ್ತಾಯಿದೆ. ಒಂದು ಮಾತು ಒಂದು ವ್ಯಕ್ತಿ ನಗೋದಕ್ಕೂ ಆ ವ್ಯಕ್ತಿ ನಡವಳಿಕೆ ಚೆನ್ನಾಗಿರೋದಕ್ಕೂ ಕಾರಣ ಆಗುತ್ತೆ. ಅದೇ ಮಾತು ಇನ್ನು ಒಂದು ವ್ಯಕ್ತಿ ಕೊಲೆ ಆಗೋದಕ್ಕೂ ಒಂದು ಕಾರಣ ಆಗಿರುತ್ತೆ. ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ. ಈ ಒಂದು ಮಾತಿನಿಂದ ನಾವು ನಮ್ಮ ಒಂದು ಲೋಕನೇ ಶ್ರೀಮಂತ ಲೋಕ ಮಾಡ್ಕೋಬೋದು ಅನ್ನೋದನ್ನು ಸಹ ಇಲ್ಲಿ ಹೇಳಿದ್ದಾರೆ. ಮಾತೇ ಮಾಣಿಕವು ಸರ್ವಜ್ಞ. ಈ ಒಂದು ಮಾತು ಮಾಣಿಕ್ಯ ಅಂದರೆ ವಜ್ರ ಅಂತ ಇಲ್ಲಿ ಸರ್ವಜ್ಞ ಹೇಳ್ತಾ ಇದ್ದಾರೆ. ಆ ಮಾತನ್ನ ನಾವು ಯಾವ ರೀತಿ ಮಾತಾಡಬೇಕು ನೋಡಿ, ನಮ್ಮ ಒಂದು ಮಾತಿನಿಂದ ಬೇರೊಬ್ಬರು ನಗೆ ನುಡಿನೂ ಚೇಂಜ್ ಆಗುತ್ತೆ, ಅದೇ ಒಂದು ಮಾತಿನಿಂದ ಒಂದು ಕೊಲೆಗೂ ಕಾರಣ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತು ಇಲ್ಲಿ ಮಾಣಿಕ ಅಂದರೆ ವಜ್ರ ಇದ್ದಂಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮಾತು ಬಲ್ಲಾತಂಗೆ ಮಾತೊಂದು ಮಾಣಿಕವು, ಮಾತ ತಾ ನರಿಯ ಧಮಂಗೆ ಮಾಣಿಕವು ತೂತು ಬಿದ್ದಂತೆ ಸರ್ವಜ್ಞ. ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಮಾತನ್ನ ಯಾರಿಗೆ ಸಖತ್ತಾಗಿ ಅಂದರೆ ಮಾತಿನ ಕೌಶಲ್ಯ ಯಾರಿಗಿರುತ್ತಲ್ಲ, ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತಲ್ಲ, ಅವ್ರಿಗೆ ಈ ಮಾತು ಅನ್ನೋದು ವಜ್ರ ಇದ್ದಂಗೆ ಲೆಕ್ಕ ಅಂತೆ. ಯಾಕಂದರೆ ಅವನು ಮಾತನ್ನ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡಿ ಬೇರೆಯವ್ರ ಮನಸ್ಸು ಕೇಳ್ತಾನೆ. ಮಾತ ತಾ ನರಿಯ ದಮಂಗೆ ಮಾಣಿಕವು ತೂತು ಬಿದ್ದಂತೆ. ಯಾರಿಗೆ ಮಾತು ಅಜ್ಞಾನಿ ಆಗಿರ್ತಕ್ಕಂತಹ ಯಾರು ಇರ್ತಾರಲ್ವ, ಅವ್ರಿಗೆ ಯಾರಿಗೆ ಮಾತನ್ನ ಸರಿಯಾದ ಟೈಮಲ್ಲಿ ಎಲ್ಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ದಿರ ಮಾತಾಡ್ತಾರಲ್ಲ, ಅಂಥವ್ರಿಗೆ ಈ ಒಂದು ಮಾತು ಅನ್ನೋದು ಮಾಣಿಕವು ತೂತು ಬಿದ್ದಂತೆ. ಏನು ಒಂದು ವಜ್ರ ಅನ್ನಲ್ಲ, ಅದು ತೂತು ಬಿದ್ದಂತಹ ವಜ್ರ ಅನ್ನೋ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ಸರ್ವಜ್ಞವರು ಹೇಳಿದ್ದಾರೆ. ಅದಾದಮೇಲೆ ಮಾತು ಬಲ್ಲತಂಕೆ ಏತವದು ಸುರಿದಂತೆ, ಮಾತಾಡಲರಿಯದಂಗೆ ಬರಿಯೇತ ನೇತಾಡಿದಂತೆ ಸರ್ವಜ್ಞ. ಏನು ಹೇಳ್ತಾ ಇದ್ದಾರೆ ಅಂದರೆ
ಯಾರಿಗೆ ಮಾತು ಚೆನ್ನಾಗಿ ಅರ್ತಿರ್ತಾನಲ್ಲ ಅವನಿಗೆ ಏತವದು ಸುರಿದಂತೆ. ಏತ ಅಂದರೆ ನೀವು ನೋಡ್ಬೋದು ಆಗಿನ ಕಾಲದಲ್ಲೆಲ್ಲ ಬಾವಿಗೆ ಒಂದು ಇದು ಒಂಥರ ಕಟ್ತಾರೆ ಹಿಂಗೆ ನೀರನ್ನ ಸೇದೋಕ್ಕೋಸ್ಕರ. ಬಕೀಟಲ್ಲ, ಅದೊಂಥರ ನೀರು ಸೇದೋ ಒಂದು ಮೆಟೀರಿಯಲ್ ಥರ ಇರುತ್ತೆ ಕಬ್ಬಿಣದ್ದು, ಅದನ್ನು ಕಟ್ತಾರೆ. ಸೊ ಇಲ್ಲಿ ಮಾತು ಬಲ್ಲಾತಂಗೆ ಏತವದು ಸುರಿದಂತೆ ಅಂದರೆ ಆ ಒಂದು ಏನು ಏತ ಕಟ್ಟಿರ್ತಾರಲ್ಲ ಬಾವಿಗೆ, ಅದರಿಂದ ನೀರನ್ನ ಸುರಿಯುವಂತಹ ಕೆಲಸ ಏತ ಮಾಡುತ್ತಲ್ವ. ಸೊ ಇಲ್ಲಿ ಚೆನ್ನಾಗಿ ಮಾತಾಡೋಕ್ಕೆ ಬರೋವನು. ಸೊ ಆ ಒಂದು ಏತದಂತೆ ಕೆಲಸ ಮಾಡ್ತಾನೆ. ಅಂದರೆ ಯಾರಿಗೆ ಮಾತಾಡೋಕ್ಕೆ ಬರಲ್ಲಲ್ವ, ಮಾತಾಡಲರಿಯದಂಗೆ ಬರಿಯೇತ ನೇತಾಡಿದಂತೆ. ಯಾರಿಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲಲ್ಲ ಆ ವ್ಯಕ್ತಿಗೆ ಬರಿಯೇತ ನೇತಾಡಿದಂತೆ. ಈಗ ಒಂದು ಬಾವಿಗೆ ಏನಾದರೆ ನಾವು ಏತ ಕಡ್ದಾಗ ಚೆನ್ನಾಗಿ ಮಾತಾಡೋಕ್ಕೆ ಬಂದವನು ಆ ಏತದ ರೀತಿಯಲ್ಲಿ ನೀರನ್ನ ಸೇದೋದು ಬಿಡೋದು, ಈ ರೀತಿ ಆ ಏತ ಒಳ್ಳೆ ವಿಚಾರಕ್ಕೋಸ್ಕರ ಹೆಲ್ಪ್ ಆಗುತ್ತೆ, ನೀರನ್ನ ಸೇದೋದಕ್ಕೆ ಬಿಡೋದಕ್ಕೆ. ಮಾತು ಯಾರಿಗೆ ಆಡೋಕ್ಕೆ ಬರಲ್ಲಲ್ಲ ಸರಿಯಾಗಿ, ಅವರಿಗೆ ಆ ಒಂದು ಏತ ಏನು ನೀರನ್ನ ಸೇದಂಥ ಏತ ನೀರನ್ನ ಸೇದಕ್ಕಾಗ್ದಿರಂಗೆ ಬೇರೆ ಏತ ಹಾಗೆ ಉಳ್ಕೊಬಿಡುತ್ತಂತೆ. ಸೊ ಇಲ್ಲಿ ಮಾತನ್ನ ಸರಿಯಾಗಿ ಆಡೋಕ್ಕೆ ಬರೋನಿಗೆ ಸೊ ಏತ ನೀರನ್ನ ಸೇದಿ ಕೆಲಸ ಮಾಡೋಂತಹ ಉಪಯುಕ್ತಕರ ವಸ್ತು ಆಗಿದೆ. ಮಾತು ಸರಿಯಾಗಿ ಆಡೋಕ್ಕೆ ಬರ್ದಿರೋಂಥ ವ್ಯಕ್ತಿ ಅದು ಬರೀ ಏತವಾಗಿಯೇ ಉಳಿದುಬಿಟ್ಟಿದೆ, ಏನು ಯೂಸ್ ಇಲ್ಲ ಅನ್ನೋದನ್ನು ಇಲ್ಲಿ ನಮ್ಮ ಸರ್ವಜ್ಞರು ಹೇಳ್ತವ್ರೆ. ರಸಿಕನಾಡಿದ ಮಾತು ಶಶಿಯೂದಿಸಿ ಬಂದಂತೆ, ರಸಿಕನಲ್ಲದವನ ಬರೀ ಮಾತು ಕಿವಿಗೆ ಕೂರ್ದುಸಿಯು ಬಡಿದಂತೆ. ಸರ್ವಜ್ಞ ರಸಿಕನಾಡಿದ ಮಾತು ಅಂದರೆ ಯಾರು ರಸಿಕ ಇರ್ತಾನಲ್ವ ಅವನು ಆಡಿರೋಂಥ ಆ ಮಾತುಗಳು ಶಶಿಯೂದಿಸಿ ಬಂದಂತೆ ಅಂದರೆ ಕೇಳುವವರಿಗೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತಂತೆ. ಅದೇ ರಸಿಕನಲ್ಲದ ಮಾತು, ಯಾರು ಅಜ್ಞಾನಿ ಮಾತಾಡ್ತಾನಲ್ವ ಅವನ ಒಂದು ಮಾತು ಯಾವ ರೀತಿ ಇರುತ್ತೆ ಅಂದರೆ ಕಿವಿಗೆ ಕೂರ್ದುಸಿಯು ಬಡಿದಂತೆ, ಅಂದರೆ ಕಿವಿಗೆ ಒಂದು ಶಾರ್ಪ್ ಆದಂಥ ಈಟಿನ ತಗೊಂಡು ತಿವಿದಂತೆ ಆಗುತ್ತೆ ಅನ್ನೋದನ್ನು ಸರ್ವಜ್ಞ ಹೇಳಿದ್ದಾರೆ. ಊರಿಂಗೆ ದಾರಿಯನ್ನು ಆರು ತೋರಿದಡೇನು, ಸಾರಾಯದ ನಿಜವ ತೋರುವ ಗುರುವು ತಾನಾರಾದಡೇನು. ಸರ್ವಜ್ಞ ಊರಿಗೆ ಹೋಗಬೇಕು ಅನ್ನೋನಿಗೆ ದಾರಿನ ಯಾರು ತೋರಿಸಿದ್ರೆ ಏನಂತೆ. ಸೊ ಅವನಲ್ಲಿ ತಲುಪೋದು ಮಾತ್ರ ಅವನ ಇದು ಆಗಿರುತ್ತೆ ಅನ್ನೋದನ್ನು ಇಲ್ಲಿ ನಮ್ಮ ಸರ್ವಜ್ಞ ಅವರು ಹೇಳ್ತಾರೆ. ಮಂಡೆ ಬೋಳದೊಡಂ ದಂಡ ಕೋಲ್ವಿದೊಡಂ ಹೆಂಡತಿಯ ಬಿಟ್ಟು ನಡೆದೊಡಂ ಗುರುಮುಖವ ಕಂಡಲ್ಲದಿಲ್ಲ. ಸರ್ವಜ್ಞ ಏನು ಹೇಳ್ತಾ ಇದ್ದಾನೆಂದರೆ ಮಂಡೆ ಬೋಳಾದೊಡಂ ಅಂದರೆ ತಲೆಯ ಕೂದಲನ್ನು ಬೋಡಿಸ್ಕೊಂಡು, ದಂಡ ಕೋಲ್ವಿದೊಡಂ ಅಂದರೆ ಆ ಒಂದು ದಂಡ ಅಂದರೆ ಕೋಲು, ಆ ಕೋಲನ್ನ ಕೈಯಲ್ಲಿ ತಗೊಂಡು ಹೆಂಡತಿಯನ್ನು ಬಿಟ್ಟು ನಡೆದೊಡಂ ಗುರುವ ಮುಖವಾಗ ಅಂದರೆ ಹೆಂಡತಿ ಮಕ್ಕಳನ್ನ ಸಂಸಾರನೆಲ್ಲ ಬಿಟ್ಟು ಸೊ ಗುರುವಿನ ಮುಖವನ್ನು ನೋಡುವಂತಹ ರೀತಿಯಲ್ಲಿ ನಡಿಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ತಲೆ ಮೇಲಿರುವಂಥ ಎಲ್ಲ ಕೂದಲನ್ನ ಬೋಡಿಸ್ಕೊಂಡು ಕೈಯಲ್ಲಿ ಒಂದು ದಂಡನ ಇಟ್ಕೊಂಡು ಹೆಂಡತಿ ಮಕ್ಕಳು ಅನ್ನೋ ಒಂದು ಸಂಸಾರನೆಲ್ಲ ಬಿಟ್ಟು ಗುರುವ ಮುಖವ ಕಂಡದ್ದಿಲ್ಲ. ಸರ್ವಜ್ಞ ಅಂದರೆ ನಮ್ಮ ಒಂದು ಜೀವನ ಏನಿರುತ್ತೆ ಅದರ ಒಂದು ಅರ್ಥವನ್ನು ತಿಳಿಬೇಕು, ಅದು ಅರ್ಥಪೂರ್ಣವಾಗಿ ಮುಗಿಬೇಕು ಅಂತಂದರೆ ಇದು ನಮ್ಗೆ ಆಸೆ ಆಕಾಂಕ್ಷೆ ಎಲ್ಲವನ್ನು, ಸಂಸಾರ ಸುಖ ಜೀವನ ಎಲ್ಲವನ್ನು ಬಿಟ್ಟು ಸೊ ಗುರುವಿನ ಕಡೆ ನಡಿಬೇಕು ಅನ್ನೋದನ್ನು ಇಲ್ಲಿ ಸರ್ವಜ್ಞ ಅವರು ಹೇಳಿದ್ದಾರೆ. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಂದ ಬಂಧುಗಳು ಉಂಟೆ. ಸರ್ವಜ್ಞ ಇಲ್ಲಿ ಸರ್ವಜ್ಞರು ಎಷ್ಟು ಒಳ್ಳೆಯ ಮಾತು ಹೇಳ್ತಾ ಇದ್ದಾರೆ ಅಂದರೆ, ಬಂಧುಗಳು ಅಂದರೆ ಯಾರು ಸಂಬಂಧಿಕರಾಗಿರ್ತಾರೆ ಅವರು ಮನೆಗೆ ಬಂದು ಊಟ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ಎಲ್ಲ ಸಖತ್ತಾಗಿ ಊಟ ಗೀಟ ಅದು ಇದು ಉಪಚಾರ ಭೋಜನ ಎಲ್ಲ ತಿನ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಬಂಧನವ ಕಳೆಯಲರಿಯರು, ಏನು ಒಂದು ಸಂಬಂಧದಲ್ಲಿ ಕಷ್ಟಗಳು ಬರುತ್ತಲ್ವ ಆ ಒಂದು ಸಂದರ್ಭದಲ್ಲಿ ಆ ಅಂಥ ಬಂಧರುಗಳು ಯಾರೂ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳಲಿಲ್ಲ. ಜಸ್ಟ್ ಬಂಧುಗಳು ಏನು ಮಾಡ್ತಾರೆ ಅಂದರೆ ಮನೆಗೆ ಬಂದುಂಡು ಹೋಗುವರು, ಅಂದರೆ ಬರ್ತಾರೆ ತಿಂತಾರೆ ಹೋಯ್ತಾರೆ. ಬಟ್ ಅವರು ಬಂಧನದಲ್ಲಿ ಅಂದರೆ ಒಂದು ಸಂಬಂಧದಲ್ಲಿ ಕಷ್ಟಗಳು ಬಂದಾಗ ಯಾರೂ ಅವರು ಸಪೋರ್ಟ್ ಮಾಡಲ್ಲ. ಗುರುವಿಂದ ಬಂಧುಗಳು ಉಂಟೆ. ಸರ್ವಜ್ಞ ಸೊ ಆ ಒಂದು ಸಂದರ್ಭದಲ್ಲಿ ಗುರು ಆದವರು ಬಂಧುಗಳಿಗಿಂತ ಶ್ರೇಷ್ಠವಾಗಿದ್ದಾರೆ ಅನ್ನೋದನ್ನು ಇಲ್ಲಿ ಸರ್ವಜ್ಞ ಅವರು ತಿಳಿಸ್ತಾ ಇದ್ದಾರೆ. ಜ್ಞಾನದಿಂ ಮೇಲಿಲ್ಲ ಶ್ವಾನ ನಿಮ್ ಕೀಳಿಲ್ಲ ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಜ್ಞಾನಗಿಂತ ಮಿಗಿಲಾಗಿದ್ದು ಯಾವುದೂ ಇಲ್ಲ, ಶ್ವಾನಕ್ಕಿಂತ ಕೀಳಿಲ್ಲ. ಅಂದರೆ ಈಗ ಜ್ಞಾನಕ್ಕಿಂತ ಅಂದರೆ ಜ್ಞಾನದಿಂ ಮೇಲಿಲ್ಲ ಅಂದರೆ
ಏನೀ ಒಂದು ಜ್ಞಾನ ಇರುತ್ತಲ್ಲ, ಈ ಜ್ಞಾನಕ್ಕಿಂತ ಬೇರೆ ಯಾವುದು ಮೇಲೆ ಇಲ್ಲ, ಜ್ಞಾನನೇ ಮೇಲೆ ಇದೆ. ಶ್ವಾನಕ್ಕಿಂತ ಕೀಳಿಲ್ಲ, ಈ ನಾಯಿಗಿಂತ ಕೀಳು ಬೇರೆ ಯಾವುದೂ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾನು ವಿಂದದಿಕ ಬೆಳಗಿಲ್ಲ, ಜಗದೊಳಗೆ ಜ್ಞಾನವೇ ಮಿಗಿಲು ಸರ್ವಜ್ಞ. ಏನು ಹೇಳ್ತಾ ಇದ್ದಾರೆ ಅಂದರೆ, ಭಾನು ವಿಂದದಿಕ್ಕೆ ಬೆಳಗಿಲ್ಲ ಅಂದರೆ ಸೂರ್ಯಗಿಂತ ಪ್ರಕಾಶವಾದುದು ಬೇರೆ ಯಾವುದೂ ಇಲ್ಲ, ಜಗದೊಳಗೆ ಜ್ಞಾನವೇ ಶ್ರೇಷ್ಠ ಅನ್ನೋದು ಇಲ್ಲಿ ಸರ್ವಜ್ಞವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸರ್ವಜ್ಞವೆಂಬುವನು ಗರ್ವದಿಂದಾಳವನೇ, ಸರ್ವರೊಳೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಏನು ಸರ್ವಜ್ಞ ಅಂತ ಇರುವಂತಹ ಒಬ್ಬ ವ್ಯಕ್ತಿ ಗರ್ವದಿಂದ ಆಗಿರುವಂತಹ ವ್ಯಕ್ತಿಯಲ್ಲ. ಅಂದರೆ ಸರ್ವಜ್ಞ ಆಗಿರುವಂತಹ ನಾನು ಗರ್ವದಿಂದ ಸರ್ವಜ್ಞ ಆಗಿಲ್ಲ. ಪ್ರತಿಯೊಬ್ಬರಲ್ಲೂ ಒಂದೊಂದು ಒಳ್ಳೆಯದು ಕೆಟ್ಟದನ್ನು ಎಲ್ಲದನ್ನು ಕಲಿತು ಬಿಟ್ಟು ವಿದ್ಯದ ಪರ್ವತವೇ ಆಗಿದ್ದೀನಿ ಅನ್ನೋದನ್ನು ಇಲ್ಲಿ ಸರ್ವಜ್ಞವರು ತಿಳಿಸ್ತಾ ಇದ್ದಾರೆ. ಜಾತಿಹೀನರ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿಯನ ಬೇಡ ದೇವನುಲಿದಾತನೇ ಜಾತ ಸರ್ವಜ್ಞ. ಏನು ಹೇಳ್ತಾ ಇದ್ದಾರೆ ಅಂದರೆ, ಜಾತಿಹೀನರ ಮನೆಯ ಜ್ಯೋತಿ ತಾಹೀನವೇ, ಯಾರು ಜಾತಿಹೀನರು ಇರ್ತಾರಲ್ಲ, ಕೀಳು ಜಾತಿಯವರು, ಅವ್ರ ಮನೆಯಲ್ಲಿ ಉರಿತಕ್ಕಂತಹ ಜ್ಯೋತಿ ಅಂದರೆ ಏನು ಜ್ಯೋತಿ ಬೆಳಕು ಬೆಂಕಿ ಇರುತ್ತಲ್ವ, ಆ ಒಂದು ದೀಪ ಕೀಳಾಗ್ಬಿಡುತ್ತಾ. ದೀಪ ಅಂದರೆ ಆ ಒಂದು ಜ್ಯೋತಿ ಎಲ್ಲಿದ್ರೂ ಜ್ಯೋತಿನೇ ಅಲ್ವಾ. ಸೊ ಜಾತಿ ವಿಜಾತಿಯನ ಬೇಡ ದೇವನುಲಿದಾತನೇ ಸರ್ವಜ್ಞ. ಜಾತಿ ಭೇದ, ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಮಾಡಬೇಡ. ದೇವನ್ನ ಯಾರು ಹೋಲಿಸ್ತಾನೆ, ಯಾರು ದೇವನಲ್ಲಿ ಪೂರ್ತಿ ಮುಳುಗೋಗಿದ್ದಾನೆ, ಅವನು ಮಾತನೇ ಶ್ರೇಷ್ಠ ಅನ್ನೋದು ಇಲ್ಲಿ ಸರ್ವಜ್ಞವರು ಹೇಳಿದ್ದಾರೆ. ಅದಾದಮೇಲೆ, ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದವು ಸರ್ವಜ್ಞ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ, ನಡೆಯೋದೊಂದೇ ಭೂಮಿ, ಕುಡಿಯೋದೊಂದೇ ನೀರು, ಸುಡುವುದೊಂದೇ ಬೆಂಕಿ. ನೋಡಿ, ನಡೆಯೋದು ಭೂಮಿ ಮೇಲೆ ತಾನೇ ನಡಿತೀವಿ, ಕುಡಿಯೋದು ನೀರೇ, ಬೆಂಕಿ ಸುಡುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಸೊ ಇದು ಎಲ್ಲರೂ ಈಕ್ವಲಾಗಿ ಯೂಸ್ ಮಾಡ್ತಾ ಇರೋದು. ಇವೆಲ್ಲ ಈಕ್ವಲಾಗಿ ಇವೆಲ್ಲ ಈಕ್ವಲಾಗಿ ಎಲ್ಲರೂ ಬಳಸ್ತಾ ಇದ್ದಾರೆ ಅಂದಮೇಲೆ ನಮ್ಮಗಳಲ್ಲಿ ಯಾಕೆ ಕುಲ ಗೋತ್ರ ಅಂತ ಭೇದ ಭಾವ ಇದೆ. ಸೊ ಎಲ್ಲರೂ ಸಮಾನರು ಅನ್ನೋದನ್ನು ಇಲ್ಲಿ ಸರ್ವಜ್ಞವರು ಹೇಳ್ತಾ ಇದ್ದಾರೆ. ಅದಾದಮೇಲೆ, ಉತ್ತಮರು ಪಾಲ್ಗೊಡಲೊಳೆ ಹತ್ತಿರ ಜನ್ಮವನು, ಉತ್ತಮರು ಅದಮರೇನ ಬೇಡ ಹೊಲೆಯಿಲ್ಲ, ದುತ್ತಮರು ಎಲ್ಲಿ ಸರ್ವಜ್ಞ. ಏನು ಹೇಳ್ತಾ ಇದ್ದಾರೆ ಅಂದರೆ, ಏನು ಉತ್ತಮರು ಅಂದರೆ ಶ್ರೇಷ್ಠರು ಅಂತ ಕರಿತಿರಲ್ಲ, ಮನುಷ್ಯ ಜಾತಿಯಲ್ಲಿ ಶ್ರೇಷ್ಠರಾದವರು ಇರ್ತಾರಲ್ವ. ಸೊ ಆ ಉತ್ತಮರಿಗೆ ಹೇಳ್ತಾ ಇರೋದು ಏನು, ಆ ಉತ್ತಮರು ಪಾಲ್ಗಳೊಳೆ ಹತ್ತಿರ ಜನ್ಮವನು ಅಂದರೆ ಏನು, ಅವರೇನು ಕ್ಷೀರಸಾಗರದಲ್ಲಿ ಹುಟ್ಟುಬಿಟ್ಟಿದ್ದಾರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಉತ್ತಮರು ಅದಮರೇನ ಬೇಡ ಹೊಲೆಯಿಲ್ಲ, ಇಲ್ಲಿ ಯಾರು ಉತ್ತಮರು ಅವರು ಇವರು ಇಲ್ಲ. ಹುಟ್ಟಿದಾಗಿಂದಲೂ ಯಾವುದಾದ್ರೂ ಒಂದು ಕಳಂಕನ ಇಟ್ಕೊಂಡಿರ್ತಾರೆ. ಸೊ ಅದರಿಂದನೇ ಹುಟ್ಟಿರೋದ್ರಿಂದ ಇಲ್ಲಿನವರೆಗೆ ಸೊ ಎಲ್ಲ ಮನುಜ ಕುಲದವರು ಸಮಾನರು. ಸೊ ಯಾರು ಹುಟ್ಟಿದಾಗಿಂದ ಶ್ರೇಷ್ಠ ಅಲ್ಲ. ಸೊ ಪ್ರತಿಯೊಬ್ಬರು ಒಂದು ಕಳಂಕನ ಇಟ್ಕೊಂಡೇ ಇರ್ತಾರೆ ಅನ್ನೋದನ್ನು ಇಲ್ಲಿ ಸರ್ವಜ್ಞ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಒಂದು ಸರ್ವಜ್ಞ ತ್ರಿಪದಿ ಮುಗಿಯುತ್ತೆ. ಥ್ಯಾಂಕ್ ಯು ಸೋ ಮಚ್.